ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಓಕೆ, ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ವೇಳೆ ನೀವೇನಾದ್ರು ನಿಮ್ಮ ಒಂದು ಇ ಪಿ ಎಫ್ ಹಣನ ವಿಡ್ರಾ ಮಾಡಕ್ಕೆ ಹೊರಟಿದ್ರೆ, ಅಥವಾ ನಿಮ್ಮ ಒಂದು ಇ ಪಿ ಎಫ್ ಪೋರ್ಟಲ್ನ ಓಪನ್ ಮಾಡಿ ಪ್ರೊಫೈಲ್ ಚೆಕ್ ಮಾಡೋದಿರ್ಬೋದು, ಅಥವಾ ಏನೋ ಒಂದು ಅಪ್ಡೇಟ್ ಮಾಡೋದಿರುವಂಥದ್ದು ಇರ್ಬೋದು, ಇಲ್ಲಾಂದರೆ ಅಮೌಂಟ್ ಚೆಕ್ ಮಾಡೋಕ್ಕೆ ಅಂದರೆ ಸ್ಟೇಟ್ಮೆಂಟ್ ಡೌನ್ಲೋಡ್ ಮಾಡಿ ಮತ್ತು ಪಾಸ್ಬುಕ್ನ ಚೆಕ್ ಮಾಡುವಂಥದ್ದು, ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ನಿಮ್ಮ ಒಂದು ಪಿ ಎಫ್ ಅಮೌಂಟ್ನ ಚೆಕ್ ಮಾಡುವಂಥದ್ದು ಇರ್ಬೋದು. ಅಂಥ ಸಂದರ್ಭದಲ್ಲಿ ನೀವು ಪಿ ಎಫ್ ಪೋರ್ಟಲ್ಗೆ ಹೋಗ್ಬಿಟ್ಟು ಇ ಪಿ ಎಫ್ ಪೋರ್ಟಲಲ್ಲಿ ಪೋರ್ಟಲ್ನ ಓಪನ್ ಮಾಡುವಾಗ ನಿಮಗೆ ಯೂಶ್ವಲಿ ಯು ಎನ್ ನಂಬರ್ ಮತ್ತು ಪಾಸ್ವರ್ಡ್ ಕೇಳುತ್ತೆ. ಸೊ ಈ ಸಂದರ್ಭದಲ್ಲಿ ನಿಮಗೆ ಯು ಎನ್ ನಂಬರ್ ಆಲ್ರೆಡಿ ನಿಮ್ಮ ಒಂದು ಪೇ ಸ್ಲಿಪ್ಪಲ್ಲಿ ಇರುತ್ತೆ, ಅಥವಾ ನಿಮ್ಮ ಒಂದು ಮೈಂಡಲ್ಲಿ ಇರುತ್ತೆ. ಸೊ ಆವಾಗ ಪಾಸ್ವರ್ಡ್ ನಿಮಗೆ ನೆನಪಿರಲ್ಲ ಯಾವ್ದು ಕೊಟ್ಟಿರ್ತೀವಿ ಅಂತ. 2-3 ಸರಿ ಹೊಡಿತೀರಾ, ರಾಂಗ್ ಅಂತ ಬರುತ್ತೆ. ಸೊ ಎಷ್ಟು ಸರಿ ಹೊಡೆದ್ರು ಅದೇನು ಲಾಕ್ ಆಗಲ್ಲ, ಬಟ್ ರಾಂಗ್ ಅಂತಲೇ ಬರುತ್ತೆ. ಸೊ ಈ ಸಂದರ್ಭದಲ್ಲಿ ಕೆಳಗೆ ನಿಮ್ಗೊಂದು ಆಪ್ಷನ್ ಕಾಣುತ್ತೆ. ಆಪ್ಷನ್ ನೀವು ಕ್ಲಿಕ್ ಮಾಡಿದ್ರೆ ಪಾಸ್ವರ್ಡ್ನ ನೀವು ಚೇಂಜ್ ಮಾಡ್ಕೋಬೋದು, ಹೊಸ ಪಾಸ್ವರ್ಡ್ ಕೊಡ್ಬೋದು. ಬಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಿನಿಮಮ್ 2 ಅವರ್ಸ್ ತಗೊಳುತ್ತೆ ಅದು ಅಪ್ಡೇಟ್ ಆಗೋಕ್ಕೆ. ಓಕೆನಾ, ಮಿನಿಮಮ್ 2 ಅವರ್ಸ್ ಬೇಕು ಅಪ್ಡೇಟ್ ಆಗೋಕ್ಕೆ. ಸೊ ನಾನು ಹೇಳುವಂಥ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿದ್ರೆ ಖಂಡಿತ ನೆಕ್ಸ್ಟ್ ಮಿನಿಟಲ್ಲೇ ವಿತಿನ್ 5 ಮಿನಿಟ್ಸ್ ಒಳಗೆ ನೀವು ಮತ್ತೆ ಹೊಸ ಪಾಸ್ವರ್ಡ್ನ ಹಾಕಿದ ನಂತರ ವಿತಿನ್ 5 ಮಿನಿಟ್ಸ್ ಒಳಗೆ ನೀವೊಂದು ನಿಮ್ಮ ಒಂದು ಪೋರ್ಟಲ್ನ ರೀಲಾಗಿನ್ ಮಾಡಬಹುದು. ಅಂದರೆ 2 ಅವರ್ಸ್ ವೆಯ್ಟ್ ಮಾಡುವಂಥ ಪ್ರಸಂಗ ಇರಲ್ಲ ಅಂತ ಹೇಳ್ತೀನಿ. ಓಕೆ, ನಾನು ಕೊಡುವಂಥ ಟಿಪ್ಸ್ ಇವತ್ತು ನಿಮಗೆ ಇಷ್ಟ ಆಗಿದೆ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿದ್ರೆ, ಇಲ್ಲಾಂದರೆ ಬೇಡ. ಸೊ ಇಷ್ಟ ಆಗಿದ್ರೆ ಕಮೆಂಟು ಕೂಡ ಮಾಡಿ, ಲೈಕು ಕೂಡ ಕೊಡಿ, ನಿಮ್ಮ ಒಂದು ಫ್ರೆಂಡ್ಸ್ 10 ಜನಕ್ಕೆ ಶೇರ್ ಮಾಡಿ, ಒಂದು 5 ಗ್ರೂಪಿಗೆ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಯಾರೆಲ್ಲ ಈ ಚಾನಲ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಆಲ್ರೆಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ನೀವು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನ ಫೀಡ್ಬ್ಯಾಕ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಸೊ ನನ್ನ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳು ಬಿಟ್ಟಿದ್ದೀನಿ, ಅದನ್ನು ಕೂಡ ನೋಡಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ವೆಲ್ಕಮ್ ಬ್ಯಾಕ್ ಟು ದೀಪಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಓಕೆ ವೀಕ್ಷಕರೇ, ಓಕೆ, ನೇರವಾಗಿ ವಿಷಯಕ್ಕೆ ಬಂದ್ಬಿಟ್ಟಿನಿ. ನಿಮ್ಮ ಒಂದು ಮೊಬೈಲ್ನಲ್ಲಿ ಇ ಪಿ ಎಫ್ ಪೋರ್ಟಲ್ನ ಓಪನ್ ಮಾಡಿ. ಉಮಂಗ್ ಆ್ಯಪ್ ಬೇಡ. ಸೊ ನಿಮ್ಮ ಒಂದು ಮೊಬೈಲ್ ಕ್ರೋಮ್ ಬ್ರೌಸರ್ ಇರ್ಬೋದು, ಇಲ್ಲಾಂದರೆ ಫೈರ್ಫಾಕ್ಸ್ ಅನ್ನೋ ಬ್ರೌಸರ್ನ ಓಪನ್ ಮಾಡಿ, ಅಲ್ಲಿ ಇ ಪಿ ಎಫ್ ಅಂತ ಟೈಪ್ ಮಾಡಿ. ನಂತರ ಇ ಪಿ ಎಫ್ ಅಂತ ಟೈಪ್ ಮಾಡಿದ ನಂತರ ಸೊ ನೆಕ್ಸ್ಟ್ ಮತ್ತೆ ಇ ಪಿ ಎಫ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಕೊಡಿ. ನಂತರ ಅಲ್ಲಿ ಹೋದರೆ ಅಲ್ಲಿ ಝೂಮ್ ಮಾಡಿ, ಫುಲ್ ಝೂಮ್ ಮಾಡಿದ ನಂತರ ಇದಕ್ಕಾಗಿ ಆನ್ಲೈನ್ ಕಾಯಿನ್ ಅಂತ ಕೇಳುತ್ತೆ, ಮೆಂಬರ್ಶಿಪ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಯು ಎನ್ ನಂಬರ್ ಮತ್ತು ಪಾಸ್ವರ್ಡ್ ಹಾಕಿ ಅಂತ ಕೇಳುತ್ತೆ. ಅಲ್ಲಿ ಯು ಎನ್ ನಂಬರ್ ಹಾಕಿ ಕೆಳಗಡೆ ಫಾರ್ವರ್ಡ್ ಪಾಸ್ವರ್ಡ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಡಿ. ಅದನ್ನು ಕ್ಲಿಕ್ ಕೊಟ್ಟರೆ ನಿಮಗೆ ಮಿನಿಮಮ್ 2 ಅವರ್ಸ್ ಆಗುತ್ತೆ ಅದು ಅಪ್ಡೇಟ್ ಹಾಕಿ. ಓಕೆನಾ, ಮಿನಿಮಮ್ 2 ಅವರ್ಸ್ ಆಗುತ್ತೆ. ಆ ಫಾರ್ವರ್ಡ್ ಪಾಸ್ವರ್ಡ್ ಕೊಡೋ ಬದಲು ಈ ಕಡೆ ರೈಟ್ ಸೈಡಲ್ಲಿ ಇದೆ ನೋಡಿ, ರೀಸೆಟ್ ಪಾಸ್ವರ್ಡ್ ಅಂತ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ನಿಮ್ಮ ಒಂದು ಯು ಎನ್ ನಂಬರು, ನಿಮ್ಮ ಒಂದು ಹೆಸರು, ಮತ್ತು ಮೊಬೈಲ್ ನಂಬರು, ಮತ್ತು ಮೇಲು ಫಿಮೇಲ್ ಡೇಟ್ ಆಫ್ ಬರ್ತ್ ಇಷ್ಟನ್ನು ಸೆಲೆಕ್ಟ್ ಮಾಡಿ. ವಿತಿನ್ ನೆಕ್ಸ್ಟ್ ಪೇಜ್ ಹೋಗುತ್ತೆ. ಅಲ್ಲಿ ನಿಮ್ಮ ಒಂದು ಓಲ್ಡ್ ಪಾಸ್ವರ್ಡ್ ನೆನಪಿರಲ್ಲ, ಸೊ ನ್ಯೂ ಪಾಸ್ವರ್ಡ್ನ ಕೊಡಿ, ಒ ಟಿ ಪಿ ಜನರೇಟ್ ಮಾಡ್ಕೊಳ್ಳಿ. ಆಯಿತು, ಅಷ್ಟೇ ಮುಗೀತು. ಸೊ ನಿಮ್ಮ ಒಂದು ಪಾಸ್ವರ್ಡ್ ರಿಸೆಟ್ ಆಗುತ್ತೆ. ನೆಕ್ಸ್ಟ್ ಮಿನಿಟಲ್ಲೇ ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿ, ಪರವಾಗಿಲ್ಲ. ಒಂದು 5 ಮಿನಿಟ್ಸ್ ಆಮೇಲೆ ರಿಲ್ಯಾಕ್ಸ್ ಆಗಿ 5 ಮಿನಿಟ್ಸ್ ಆದಮೇಲೆ ನಿಮ್ಮ ಒಂದು ಮತ್ತೆ ಇ ಪಿ ಎಫ್ ಹೋಗಿ, ಮತ್ತೆ ಇ ಪಿ ಎಫ್ ಕ್ಲಿಕ್ ಮಾಡಿ, ಮತ್ತೆ ಆನ್ಲೈನ್ ಮೆಂಬರ್ ಕ್ಲೈಮ್ ಯು ಎನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಕೊಟ್ಟ ನಂತರ ನೆಕ್ಸ್ಟ್ ನಿಮಗೆ ಮತ್ತೆ ಯು ಎನ್ ಪಾಸ್ವರ್ಡ್ ಕೇಳುತ್ತೆ, ಅಲ್ಲಿ ಕ್ಲಿಕ್ ಕೊಟ್ಟು ಕನ್ಫರ್ಮ್ ಕೊಟ್ಟರೆ ನಿಮ್ಮ ಒಂದು ಇ ಪಿ ಎಫ್ ಪೋರ್ಟಲ್ ಓಪನ್ ಆಗುತ್ತೆ. ಪಾಸ್ವರ್ಡ್ ಕೂಡ ಈಸಿಯಾಗಿ ವಿತಿನ್ 5 ಮಿನಿಟ್ಸ್ ಒಳಗೆ ರೀಸೆಟ್ ಆಗುತ್ತೆ. ಓಕೆ, ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಆಲ್ಮೋಸ್ಟ್ 130 ವಿಡಿಯೋಗಳನ್ನ ಮಾಡಿದ್ದೀನಿ. ಓಕೆನಾ, ಸೊ ಬರೀ ಇದು ನೀವು ಬೇರೆ ಚಾನಲ್ಗಳಿಗೆ ಹೋಲಿಸಿದ್ರೆ ಬರೀ ಟೆಕ್ನಾಲಜಿ ಚಾನಲ್ ಇರುತ್ತೆ, ಬರೀ ಬಿಸ್ನೆಸ್ ಐಡಿಯಾಗಳ ಚಾನಲ್ ಇರುತ್ತೆ, ಅಥವಾ ಡೈಲಿ ಬ್ಲಾಗ್ಸ್ಗಳ ಬಗ್ಗೆ ಇರುತ್ತೆ. ನನ್ನ ಚಾನಲ್ ಬಂದುಬಿಟ್ಟು ಕಂಪ್ಲೀಟಾಗಿ ಹೊಸ ಬಿಸ್ನೆಸ್ ಐಡಿಯಾಗಳು ಕೊಡ್ತೀನಿ, ಟೆಕ್ನಾಲಜಿ ಬಗ್ಗೆ ವೀಡಿಯೋ ಮಾಡ್ತೀನಿ, ಯಾವ ಥರ ವೆಬ್ಸೈಟ್ನ ಯೂಸ್ ಮಾಡಬೇಕು ಅಂತ ಅದ್ರ ಬಗ್ಗೆ ವೀಡಿಯೋ ಮಾಡ್ತಾ ಇರ್ತೀನಿ, ಹಾಗೆ ಫೈನಾನ್ಷಿಯಲ್ ಅಡ್ವೈಸ್ ಕೂಡ ಮಾಡ್ತಾ ಇರ್ತೀನಿ. ಓಕೆ, ಹಾಗಾಗಿ ಇವತ್ತಿನ ವೀಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನೊಂದು ಅದ್ಭುತವಾದ ವೀಡಿಯೋದೊಂದಿಗೆ ಆದಷ್ಟು ಬೇಗ ಬರ್ತೀನಿ. ಅಲ್ಲಿ ತನಕ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಕೀಪ್ ವಾಚಿಂಗ್, ಅಂದರೆ ವಾಚ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಇನ್ನೇನು ಹೆಚ್ಚು ವೀಡಿಯೋಗಳನ್ನ ಮಾಡಿದ್ದೀನಿ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ, ಸೊ ಇವತ್ತಿನ ವೀಡಿಯೋನ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ, ಬಾಯ್ ಬಾಯ್.